ನಮಸ್ತೆ ರೈತ ಮಿತ್ರರೇ, ನಾವು ನಿಮ್ಮ ಅಶೋಕ್. ನೀವು ನೋಡ್ತಾ ಇರ್ತಕ್ಕಂಥದ್ದು ಅಶೋಕ್ ಅಗ್ರಿಸ್ಟಡಿ ಯೂಟ್ಯೂಬ್ ಚಾನಲ್ನ ರೈತ ಮಿತ್ರರೇ. ಸೊ ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ರೋಗ ಲಕ್ಷಣ ಅಂದರೆ ಸೀಸನಲ್ ಒಂದು ಡಿಸೀಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಏನು ಆ ಡಿಸೀಸ್ ಅಂತ ಅಂದರೆ, ಸೊ ಗಂಟಲು ಬಾವು, ಕುತ್ತಿಗೆ ಬಾವು ಬರ್ತಕ್ಕಂಥದ್ದು, ಗಂಟಲು ಬಾವು ಬರ್ತಕ್ಕಂಥದ್ದು, ಈ ರೋಗದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಟ್ರೀಟ್ಮೆಂಟು, ಕಂಟ್ರೋಲ್ ಹೇಗೆ ಮಾಡ್ಕೋಬೇಕು, ಹೇಗೆ ಬರುತ್ತೆ, ಮತ್ತು ಯಾವ ರೀತಿಯಾಗಿ ಇದನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೋದು. ಸೊ ಇದರ ಬಗ್ಗೆ ಹೆಚ್ಚಿನದಾಗ್ತೀನಿ. ಸೊ ಗಂಟಲು ಬಾವನ್ನು ರಾಸುಗಳಲ್ಲಿ ಯಾಕೆ ಬರುತ್ತೆ, ಮುಖ್ಯವಾಗಿ ಬಂದಾಗ ನೀವು ತಕ್ಷಣ ಏನೆಲ್ಲ ಜಾಗ್ರತೆಯಲ್ಲಿ ಕೈಗೊಳ್ಳಬೇಕು, ಅದರಿಂದ ಏನಾದರೂ ಪ್ರಮಾದ ಅಂತ ತುಂಬಾ ತೊಂದರೆ ಆಗ್ತಕ್ಕಂತಹ ಕೆಲಸ ಏನಾದರೂ ನಡೆಯುತ್ತಾ ಅಂದರೆ, ಸೊ ಮತ್ತು ಅದಕ್ಕೆ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು, ಏನು ಮೆಡಿಸಿನ್ ಬಳಸಬೇಕು, ಸೊ ಅದನ್ನು ಯಾವ ರೀತಿ ಹರಡದಂತೆ ತಡ್ಕೋಬೇಕು. ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಖಂಡಿತ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೇನೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಒಂದು ವಿಡಿಯೋಗಳಿಗೆ ಲೈಕ್ ಕೊಟ್ಟು ಸೊ ಸಹಕರಿಸಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ತಡ ಮಾಡ್ದಲೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಹಾಗೇನೆ ರೈತ ಮಿತ್ರರೇ, ಸೊ ನಾನು ನಿಮಗೆ ನನ್ನ ಜೊತೆ ಮಾತನಾಡಬೇಕಾದ್ರೆ ನೀವು ಕಾಲ್ ಮೀ ಫಾರ್ ಆ್ಯಪ್ ಯೂಸ್ ಮಾಡಿ ಮಾತಾಡಿ, ಯಾವ ಸಮಯದಲ್ಲಿ ಬೇಕಾದ್ರೂ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಸೊ ಖಂಡಿತ ಈ ಆ್ಯಪು, ಈ ಅವಕಾಶ ನಿಮಗೆ ಖಂಡಿತ ಇದೆ. ಯಾವಾಗ ಬೇಕಾದರೂ ಮಾತಾಡ್ತೀನಿ, ಫ್ರೀ ಅಂತೂ ಅಲ್ಲ. ಸೊ ಅದಕ್ಕೆ ಕಾಸ್ಟ್ ಆಗುತ್ತೆ ಕಡಿಮೆ, ಒಂದು ನಿಮಿಷಕ್ಕೆ ಎಷ್ಟು ಅಂತ ಹೇಳ್ಬಿಟ್ಟು ಒಂದು ಅಮೌಂಟ್ ಆಗುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ಸೊ ನೀವು ಮಾತಾಡಿ. ಬೇರೆ ಟೈಮಲ್ಲಿ ನಾನು ಫ್ರೀಯಾಗಿ ನಾವು ಯಾವಾಗ ಸಿಗ್ತೀರಾ ಅಂತ ಕೇಳ್ತಾರೆ, ಅಫ್ಕೋರ್ಸ್ ಸಿಗ್ಬೋದು, ಸಿಗದೇ ಇರ್ಬೋದು. ಓಕೆ, ಅದು ನೆಕ್ಸ್ಟು ನಿಮಗೆ ಅವಶ್ಯಕತೆ ಇದ್ದರೆ ಖಂಡಿತ ಕಾಲ್ ಮಿ ಫಾರ್ ಆ್ಯಪ್ ಮುಖಾಂತರ ನನ್ನ ID ಅಶೋಕ್ ಆಗ್ರೋ ಅಂತ ಹೊಡೆದ್ರೆ ಸೊ ಖಂಡಿತ ನಮ್ಮ ಒಂದು ಪ್ರೊಫೈಲ್ ಬರುತ್ತೆ, ನೀವು ಅದಕ್ಕೆ ಮುಖಾಂತರ ಕಾಲ್ ಮಾಡ್ಬೋದು. ಸೊ ಓಕೆ, ಅವಶ್ಯಕತೆ ಇರ್ತಕ್ಕಂಥವ್ರು ಕಾಲ್ ಮಾಡಿ. ಓಕೆ, ನಾನು ಅದನ್ನಿಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ ಹೆಚ್ಚಿನದಾಗಿ. ಸೊ ಮುಖ್ಯವಾಗಿ ಗಂಟಲು ಬಾವು, ರಾಸುಗಳಲ್ಲಿ ಗಂಟಲು ಬಾವು ಬರಲಿಕ್ಕೆ ಮುಖ್ಯ ಕಾರಣ ಏನು, ಅದರಲ್ಲೂ ಸಹ ರಾಸುಗಳಲ್ಲಿ ಹಸುಗಳಿಗಿಂತ ಹೆಚ್ಚಿನದಾಗಿ ಎಮ್ಮೆಗಳಲ್ಲಿ ಈ ಗಂಟಲು ಬಾವು ಸೊ ಬರ್ತಕ್ಕಂಥದ್ದು. ಸೊ ಎಮ್ಮೆಗಳಲ್ಲಿ ಹೆಚ್ಚಾಗಿ ಬರೋದ್ರಿಂದ ಸೊ ರಾಸುಗಳಿಗೆ ಕಡಿಮೆನಾಗಾದ್ರೆ ಏನು ತೊಂದರೆ ಇಲ್ವಾ, ಬರಬಹುದು, ರಾಸುಗಳಿಗೂ ಬರಬಹುದು. ಬಟ್ ಮಾಹಿತಿ ನಿಮಗೆ ಮುಟ್ಟಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಆದ್ದರಿಂದ ಸೊ ಖಂಡಿತ ನಿಮ್ಗೆ ಆ ಮಾಹಿತಿಯನ್ನು ತಿಳಿಸ್ತೀನಿ ಒಂದು ವೇಳೆ ಬಂದರೆ. ಸೊ ರೋಗದ ಲಕ್ಷಣಗಳು ಯಾವ ರೀತಿ ಈ ಒಂದು ಗಂಟಲು ಬಾವು ರೋಗ ಬರುತ್ತೆ, ಏನು ಲಕ್ಷಣಗಳು ಒಳಗೊಂಡಿರುತ್ತೆ, ಸೊ ಅದನ್ನು ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ಈ ಒಂದು ರೋಗ, ಗಂಟಲು ಬಾವು ರೋಗ ಬರ್ತಕ್ಕಂಥದ್ದು ಒಂದು ಸೂಕ್ಷ್ಮಾಣು ಜೀವಿಗಳಿಂದ. ಸೊ ಇದು ಸುಮಾರು ದಿನಗಳ ಕಾಲ ಅಂದರೆ ನಮ್ಮ ರಾಸುಗಳ ದೇಹದಲ್ಲಿರ್ತಕ್ಕಂಥದ್ದು ಅಲ್ಲೇನಾದರೂ ಅತಿಯಾದಂತಹ ಒಂದು ಹೀಟ್ ಏನಾದರೂ ಜನ್ರೇಟ್ ಆದರೆ, ಸೊ ಈ ಬಿಸಿ ಜಾಸ್ತಿ ಆದಾಗ ಸೊ ಅದು ಹೊರ ಬೀಳ್ತಕ್ಕಂಥದ್ದು, ಆ ಗಂಟಲಿನ ಭಾಗಕ್ಕೆ ಬಂದು ನಿಲ್ತಕ್ಕಂಥದ್ದು ಆಗುತ್ತೆ. ಸೊ ಓಕೆ, ಇದು ಯಾವುದೇ ರೀತಿ ಅಂತಂದರೆ ಪ್ರಾಸ್ಮಲ್ಲಾ ಮಲ್ಟಿಸೀಡ್, ಈ ಒಂದು ಬ್ಯಾಕ್ಟೀರಿಯಾ ಅಥವಾ ಸೂಕ್ಷ್ಮಾಣು ಜೀವಿಯಿಂದ ಸೊ ಈ ಒಂದು ಮುಖ್ಯವಾಗಿ ಗಂಟಲು ಬಾವು ರೋಗ ಬರೋದಕ್ಕೆ ಅದು ಮುಖ್ಯವಾಗಿ ಕಾರಣ ಆಗಿರುತ್ತೆ. ಸೊ ಆ ಒಂದಿದು. ಸೊ ಮುಖ್ಯವಾಗಿ ಈ ರೋಗಗಳು ಒಂದು ಗ್ರಾಮದಲ್ಲಿ ಬಂತು ಅಂತ ಅಂದರೆ, ಸಪೋಸ್ ಈಗ ಯಾವುದೋ ಒಂದು ಗ್ರಾಮದಲ್ಲಿ ಬಂದಿದೆ ಅಂತ ಅಂದರೆ ಮತ್ತೆ ಅದೇ ಗ್ರಾಮದಲ್ಲಿ ಬರುತ್ತೆ. ಯಾಕೆ ಅಂತ ಅಂದರೆ, ಸೊ ಈ ರೋಗ ಅಂಟು ರೋಗವಾಗಿರುತ್ತೆ. ಒಂದು ಕೇಸ್ ನಿಮ್ಮೂರಲ್ಲಿ ಏನಾದರೂ ಈ ರೋಗ ಬಂದಿದ್ದರೆ, ಪಾಸ್ಮೊಲ್ಲಾ ಇದು ಬ್ಯಾಕ್ಟೀರಿಯಾ, ಆ ವೈರಸ್ ಏನಾದರೂ ನಿಮ್ಮ ಊರಲ್ಲಿ ಏನಾದರೂ ಉತ್ಪತ್ತಿ ಆಗಿದ್ದರೆ, ಅಂದರೆ ಯಾವುದ್ರ ಮುಖಾಂತರ ಆದರೂ ಬಂದು ಇದಾಗಿದ್ದರೆ ಮತ್ತೆ ಆ ಊರಲ್ಲಿ ಆ ಗಂಟಲು ಬಾವು ರೋಗ ಬರ್ತಕ್ಕಂಥದ್ದು ಆಗುತ್ತೆ. ಯಾಕೆ ಅಂತ ಅಂದರೆ, ಇದು ಹರಡುವ ಕ್ರಮ ಆ ರೀತಿ ಇರುತ್ತೆ. ಫಾರ್ ಸಪೋಸ್ ಈಗ ಅದರಿಂದ ಬರುವಂತಹ ಜೊಲ್ಲು ಆಗಬಹುದು, ಆ ಜೊಲ್ಲು ಬಿದ್ದಂತಹ ನೀರು, ಆಹಾರ, ಮೇವು, ಸೊ ಇದನ್ನು ಬೇರೆ ಒಂದು ರಾಸುಗಳು ಪಡ್ಕೊಂಡಾಗ ಅದಕ್ಕೂ ಸಹ ಈ ರೋಗ ಬರುತ್ತೆ. ಮತ್ತು ಇದು ಗಾಳಿಯಿಂದಲೂ ಹರಡ್ತಕ್ಕಂಥದ್ದು. ಇಲ್ಲೆಲ್ಲಾದರೂ ಆ ಜೊಲ್ಲಿನಿಂದ ಅಥವಾ ಅದರ ಒಂದು ಉಸಿರು ಇದಾದಾಗ ಖಂಡಿತ ಗಾಳಿ ಮುಖಾಂತರಲ್ಲೂ ಈ ಒಂದು ಗಂಟಲು ಬಾವು ರೋಗ ಬರುತ್ತೆ. ಸೊ ಇತರೆ ರಾಸುಗಳು ಅದನ್ನು ಸೇವಿಸಿದಾಗ ಸೊ ಖಂಡಿತ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು. ಮುಖ್ಯವಾಗಿ ಜೊಲ್ಲಿನಿಂದ ಇದು ಹರಡ್ತಕ್ಕಂಥದ್ದು. ಯಾಕೆಂತಂದ್ರೆ ರಾಸುಗಳು ಜೊಲ್ಲನ್ನು ಹೆಚ್ಚಿನದಾಗಿ ಸುರಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಇರುತ್ತೆ. ಸೊ ಅದು ಮೇವಿನ ಮೇಲೆ ಆದರೂ ಬೀಳ್ಬೋದು, ಅಂದರೆ ಕೊಟ್ಟಿಗೆ ಅಥವಾ ಇತರೆ ಪ್ಲೇಸ್ಗಳಲ್ಲಿ ಸೊ ಬಿದ್ದಾಗ ಅದನ್ನೇನಾದರೂ ಅದರ ಮುಖಾಂತರ ಅದು ನೀರಿಗೋ ಮತ್ತೊಂದಕ್ಕೋ ಸೇರಿಬಿಟ್ಟು ಅದ್ರ ಮುಖಾಂತರ ಇತರೆ ರಾಸುಗಳಿಗೂ ಸೇರುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ಗಂಟಲು ಬಾವು ರೋಗವನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂದರೆ, ಬರೋದಕ್ಕಿಂತ ಮುಂಚೆ ನಾವು ಕಂಟ್ರೋಲ್ ಮಾಡಲಿಕ್ಕೆ ವ್ಯಾಕ್ಸಿನ್ಸ್ ಇದ್ದಾವೆ. ಬಟ್ ವ್ಯಾಕ್ಸಿನ್ಸನ್ನು ಹಾಕಿಸ್ದೇ ಇದ್ದಾಗ ಬಂದ ನಂತರ ನಾವು ಕಂಟ್ರೋಲ್ ಮಾಡ್ಬೋದು, ಅಂದರೆ ಖಂಡಿತ ಮಾಡಬಹುದು ಜಾಗ್ರತೆಯಿಂದ ನಾವು ಅದನ್ನು ಗುರುತಿಸಿದಾಗ, ಅದನ್ನು ಕಂಡುಕೊಂಡಾಗ. ಸೊ ಅಂದರೆ ಇಲ್ಲಿ ಮುಖ್ಯವಾಗಿ ಈಗ ಒಂದು ರಾಸುವಿಗೆ ಏನಾದರೂ ಗಂಟಲು ಬಾವು ರೋಗ ಬಂತು ಅಂತಂದರೆ ಇತರ ರಾಸುಗಳಿಗೂ ಬರುತ್ತೆ. ಯಾಕಂದರೆ ಇದು ಆಲ್ರೆಡಿ ಹೇಳಿದ್ವಿ ಅಂಟು ರೋಗ ಅಂತ ಹೇಳ್ಬಿಟ್ಟು. ಸೊ ಆ ಉದ್ದೇಶಕ್ಕೋಸ್ಕರ ಯಾವ್ಯಾವ ರಾಸು ಈ ಒಂದು ಗಂಟಲು ಬಾವಿಗೆ ತುತ್ತಾಗಿದೆ ಅಂಥ ರಾಸವನ್ನು ನಾವು ಪ್ರತ್ಯೇಕವಾಗಿ ಕೊಟ್ಟಿಗೆಯಲ್ಲಿ ಇರಿಸ್ಬಿಟ್ಟು ಸಪರೇಟಾಗಿ ಅದಕ್ಕೆ ಕೊಡುವಂಥ ಮೇವು, ನೀರು ಮತ್ತು ಅದನ್ನು ಬೇರೆ ರಾಸುಗಳಿಗೆ ತಾಕದಂತೆ ನೋಡ್ಕೊಳ್ತಕ್ಕಂಥದ್ದು. ಸೊ ಇದರ ಮುಖ್ಯ ಲಕ್ಷಣ. ಸೊ ನಾವು ಅಷ್ಟನ್ನು ನೋಡಿದಾಗ
ಮುಖ್ಯವಾಗಿ ಈ ಗಂಟಲು ಬಾವು ರೋಗದ ಒಂದು ಲಕ್ಷಣಗಳು ಹೇಗಿರ್ತಾವಪ್ಪ ಅಂತ ಅಂದರೆ ಸೊ ನೀವು ಅದನ್ನು ಗುರುತಿಸ್ಬೇಕಲ್ವಾ. ಸೊ ಯಾವ ರೀತಿ ಇರುತ್ತೆ ಅಂತಂದರೆ ಸೊ ಅದು ಉಸಿರಾಟವನ್ನು ಹೆಚ್ಚಿನದಾಗಿ ತೆಗೆದುಕೊಂಡಾಗ ಸೊ ಗೊರಕೆ ಶಬ್ದ ಬರುತ್ತೆ. ಆ ಒಂದು ಉಸಿರನ್ನು ಒಳಗೆ ಎಳ್ಕೊಂಡಾಗ ಗೊರಕೆ ಶಬ್ದ ಬರುತ್ತೆ. ಅದು ಮತ್ತು ಕಣ್ಣಿನ ಭಾಗದಿಂದ ಹೆಚ್ಚು ನೀರು ಸುರಿಯುತ್ತೆ. ಅತಿಯಾಗಿ ಜ್ವರ ಬರುತ್ತೆ. ಅಪ್ ಟು 105ಇಂದ 106 ತನಕ ಜ್ವರ, ಅಂದರೆ ಅಲ್ಲೇ ತನಕ ಅಪ್ ಟು ಬರ್ಬೋದು. ಜ್ವರ ಅತಿಯಾಗಿರುತ್ತೆ, ಅದನ್ನು ನೀವು ನೋಡ್ಕೋಬೋದು. ಆ ಕುತ್ತಿಗೆ ಭಾಗದಲ್ಲಿ ಇದು ಬಾವು ಬಂದಿರುತ್ತಲ್ಲ ರಾಸುಗಳಿಗೆ, ಅಲ್ಲಿ ನೀರು ಹೆಚ್ಚು ತುಂಬಿಕೊಂಡಾಗ ಆ ನೀರಿನ ಒಂದು ಇದು ಶ್ವಾಸಕೋಶಕ್ಕೆ ಸೇರೋದ್ರಿಂದ ಉಸಿರನ್ನು ತೆಗೆದುಕೊಂಡಾಗ ಅದು ಗೊರಕೆ ಶಬ್ದ ಬರಲಿಕ್ಕೆ ಕಾರಣವಾಗುತ್ತೆ ಈ ರಾಸುಗಳಲ್ಲಿ. ಸೊ ಇದನ್ನು ನೀವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂದರೆ ಗಾಳಿಯಿಂದಲೂ ಬರುತ್ತೆ, ನೀರಿಂದಲೂ ಇದು ಟ್ರಾನ್ಸ್ಪೋರ್ಟ್ ಆಗುತ್ತಿರುತ್ತಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಇದನ್ನು ನಾವು ಸಪ್ರೇಟಾಗಿರಿಸಬೇಕು, ಸಪ್ರೇಟಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಸೊ ಏನು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತಂದರೆ ಖಂಡಿತ ಇದಕ್ಕೆ ಅತಿಯಾಗಿ ಜ್ವರ ಬಂದಾಗ ಜ್ವರಕ್ಕೆ ಸಂಬಂಧಪಟ್ಟಂತೆ ಕೊಡಬೇಕು. ಮುಖ್ಯವಾಗಿ ಗಂಟಲು ಬಾವು ಅಂದರೆ ನೀವು ಅದನ್ನು ಗಂಟಲು ಬಾವು ಬಂದಾಗ ಅಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತಲ್ಲ, ಆ ಭಾಗವನ್ನು ನೀವು ಮುಟ್ಟಿದಾಗ ಅದಕ್ಕೆ ಹೆಚ್ಚು ನೋವು ಸಹ ಆಗ್ತಕ್ಕಂಥದ್ದು. ಓಕೆ, ನಾವೇನು ಟ್ರೀಟ್ಮೆಂಟನ್ನು ಕೊಡ್ಬೋದು ಈ ಒಂದು ಇದಕ್ಕೆ ಮುಖ್ಯವಾಗಿ ಇದಕ್ಕೆ ನಾವು ಕೊಡ್ತಕ್ಕಂತಹ ಟ್ರೀಟ್ಮೆಂಟಲ್ಲಿ ಸಲ್ಫಾಡಿಮಾಡಿಯನ್ನು ಇದು ಅದರ ಬಾಡಿ ವೇಟ್ಗೆ 150 mg ಸೊ ಬಾಡಿ ವೇಟನ್ನು ನೋಡಿಕೊಂಡು ನಾವು ಇದನ್ನು ಕೊಡಬೇಕಾಗುತ್ತೆ. ಪ್ಲಸ್ ಇದ್ರ ಜೊತೆ ನಾವು ಜ್ವರ ಏನಾದರೂ ಬಂದು ಅಂತ ಅಂದರೆ ಮೆಲನೆಕ್ಸ್ನಂತಹದ್ದು ಮತ್ತು CPM ಕೊಡಬೇಕಾಗುತ್ತೆ, ಆ್ಯಂಟಿಬಯೋಟಿಕ್ಗಳನ್ನು ಕೊಡಬೇಕಾಗುತ್ತೆ. ಈ ಒಂದು ಗಂಟಲು ಬಾವು ಕಂಟ್ರೋಲ್ ಆಗಬೇಕು ಅಂತಂದರೆ ಖಂಡಿತ ಇದನ್ನು ಸಪ್ರೇಟಾಗಿಟ್ಟು ಟ್ರೀಟ್ಮೆಂಟ್ ಮಾಡಿದಾಗ ಸೊ ಇದನ್ನು ನಾವು ಕ್ಯೂರ್ ಮಾಡ್ಬೋದು. ಈ ಸಮಸ್ಯೆಯನ್ನು ಕ್ಯೂರ್ ಮಾಡ್ಕೋಬೋದು. ನಾವು ಇದನ್ನೇನು ಅಷ್ಟು ದೊಡ್ಡ ಸಮಸ್ಯೆ ಅಂತ ಹೇಳ್ಬಿಟ್ಟು ಪರಿಗಣಿಸ್ಬೋದು ಏನಲ್ಲ. ಸೊ ಕ್ಯೂರ್ ಮಾಡ್ಕೋಬೋದು. ಬಟ್ ಇದನ್ನೇನಂದರೆ ಸಪ್ರೇಟಾಗಿರಬೇಕು, ಬೇರೆ ರಾಸುಗಳಿಗೆ ಇದು ತಾಕದಂತೆ. ಸೊ ಇದು ಅಂಟು ವ್ಯಾಧಿ ಅಂದರೆ ಅಂಟು ರೋಗವಾಗಿರೋದ್ರಿಂದ ಅದು ಬೇರೆ ರಾಸುಗಳು ಇದನ್ನು ಸಂಪರ್ಕ ಮಾಡದಲೇ ಇದ್ದಾಗ ಸೊ ಅದನ್ನು ಅದೇ ಒಂದೇ ರಾಸುವಿಗೆ ರೋಗ ಇದ್ದಾಗ ಅದನ್ನು ನಾವು ಕಂಟ್ರೋಲ್ ಮಾಡಬಹುದು. ಸೊ ಮಾಡಿ ಆ ರೀತಿ ಮಾಡಿಕೊಂಡ್ರೆ ಖಂಡಿತ ಇದನ್ನು ನಾವು ತಪ್ಪಿಸ್ಬೋದು. ಮುಖ್ಯವಾಗಿ ನಾನು ರೈತ ಮಿತ್ರರಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ಸೊ ನೀವೇನಾದರೂ ಓನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದರೆ ಸೊ ನಿಮಗೆ ಟ್ರೀಟ್ಮೆಂಟ್ ಬಗ್ಗೆ ಹೆಚ್ಚಿನ ಅರಿವು ಇದ್ದಲ್ಲಿ ಮಾಡಿ, ನೋ ಪ್ರಾಬ್ಲಮ್. ಆದರೆ ಎಲ್ಲವನ್ನು ಮಾಡಲಿಕ್ಕಂತೂ ಸಾಧ್ಯವಾಗಿದ್ದರೆ ಒಂದು 50 to 70% ನೀವು ಟ್ರೀಟ್ಮೆಂಟನ್ನು ಮಾಡ್ಕೋಬೋದು. ಇನ್ನು ರಿಮೈನಿಂಗ್ ಏನಿದೆ ಅದನ್ನು ನೀವು ಮಾಡಬೇಡಿ. ಸೊ ಅಷ್ಟು ಸರ್ ನಂಗೆ ಸಂಪೂರ್ಣ ಜ್ಞಾನ ಇದೆ ಅಂತ ಅಂದರೆ ಖಂಡಿತ ಮಾಡಿ, ನೋ ಪ್ರಾಬ್ಲಮ್. ನೀವು ಯಾವ ವೆಟರ್ನರಿ ಸ್ಟಾಫನ್ನು ಅವಲಂಬಿಸುವಂಥ ಅವಶ್ಯಕತೆ ಇರೋಲ್ಲ. ಬಟ್ ಅದರ ಬಗ್ಗೆ ನನಗಷ್ಟು ಅನುಮಾನವಿದೆ ಅಂದಾಗ ಖಂಡಿತ ಯು ಮಸ್ಟ್ ಗೋ ವಿತ್ ವೆಟರ್ನರಿ ಡಾಕ್ಟರ್ಸ್, ವೆಟರ್ನರಿ ಸ್ಟಾಫ್ ಹತ್ರನೇ ನೀವು ಮಾಡಿಸಿ. ಸೊ ಅದು ನನ್ನ ಒಂದು ಮುಖ್ಯ ಸಲಹೆ. ಖಂಡಿತ ನೀವು ಓನ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡಿ ಅನ್ನೋದನ್ನು ಸೊ ನಾನು ಹೇಳ್ತಾ, ಅಂದರೆ ಈಗ ಯಾವುದೋ ಒಂದು ವಿಡಿಯೋದಲ್ಲಿ ನಾವು ಟ್ರೀಟ್ಮೆಂಟ್ ಹೇಳ್ತೀವಿ, ಒಂದು ಇಂಜೆಕ್ಷನ್ಸ್ ಅಥವಾ ಒಂದು ಟ್ಯಾಬ್ಲೆಟ್ ಅಥವಾ ಇನ್ನೊಂದು ಏನಾದರೂ ಲಿಕ್ವಿಡ್ ಪೌಡರ್ ಫಾರ್ಮೇಷನ್ಸ್ ಯಾವುದೋ ಇರುವಂಥ ಒಂದು ಟ್ರೀಟ್ಮೆಂಟನ್ನು ನಾವು ಹೇಳಿರ್ತೀವಿ. ಸೊ ನೀವು ಅದನ್ನು ತಂದು ಯಥಾವತ್ತಾಗಿ ಕೊಟ್ಟರೆ ನಡೆಯೋದಿಲ್ಲ. ಅಂದರೆ ಮೆಡಿಸಿನ್ ಅದೇ ಆಗಿರ್ಬೋದು, ಕೊಡುವಂತಹ ವಿಧಾನ, ಮಾಡುವಂತಹ ಕಾರ್ಯ ಬದಲಾಗಿರುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ನೀವೇ ಓನ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಸೊ ಯಾವ ರೀತಿ ಏನು ಕೊಡಬೇಕು ಅನ್ನೋದನ್ನು, ಎಲ್ಲಿಗೆ ಕೊಡಬೇಕು ಅದು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದನ್ನು ಸೊ ನಾವು ಹೇಳಿದಂಥ ಮೆಡಿಸಿನನ್ನು ತಂದು ಆ್ಯಸ್ ಇಟ್ ಈಸ್ ನೀವು ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯೋಲ್ಲ. ಸೊ ಬೇರೆ ರೀತಿ ಸಮಸ್ಯೆ ಉದ್ಭವ ಆಗೋದಂತೂ ಖಂಡಿತ ನಿಜ ಆಗುತ್ತೆ. ಸೊ ನೀವು ಆ ರೀತಿ ಇದ್ದಾಗ ಅಂದರೆ ಮಾಹಿತಿ ನಿಮಗಿರಲಿ, ಹೇಳುವಂಥ ಮಾಹಿತಿ ನಿಮಗಿರಲಿ, ಆ ಟ್ರೀಟ್ಮೆಂಟನ್ನು ನೀವೇ ಓನಾಗಿ ಮಾಡಬೇಡಿ. ಕೆಲವೊಂದನ್ನು ಮಾಡ್ಬೋದು, ನೀವೇ ಆರಾಮಾಗಿ ಮಾಡಿ ಅಂತ ನಾವು ಧಾರಾಳವಾಗಿ ಹೇಳ್ತೀವಲ್ಲ, ಅಂಥ ಟ್ರೀಟ್ಮೆಂಟನ್ನು ನೀವು ಮಾಡಿ. ಅಥವಾ ನಾವು ಆಯುರ್ವೇದಿಕ್ ಏನಾದರೂ ಹೋಮ್ ರೆಮಿಡೀಸ್ ಹೇಳಿದಾಗ ನೀವು ಧಾರಾಳವಾಗಿ ಅದನ್ನು ಮಾಡ್ಕೋಬೋದು. ಸೊ ಬಟ್ ಕೆಲವೊಂದು ಟ್ರೀಟ್ಮೆಂಟನ್ನು ವೆಟರ್ನರಿ ಸ್ಟಾಫ್ಗಳ ಜೊತೆಯೇ ಮಾಡಿಸ್ತಕ್ಕಂಥದ್ದು ಉತ್ತಮ. ಸೊ ಆ ರೀತಿ ಮಾಡಿಸ್ಕೊಂಡು ನಮ್ಮ ರಾಸುಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಉತ್ತಮ ಆದಾಯ ಗಳಿಸಿ ನಗ್ನಾಗ್ತಾ ಇರ್ರಿ ಅಂತ ಹೇಳ್ತಾ, ನಾನು ನಿಮ್ಮ ಅಶೋಕ್.